ಜನಪ್ರತಿನಿಧಿಗಳು ಮತ್ತು ಕಾರ್ಯಕ್ರಮದ ಆಯೋಜಕರು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ವಾಸವಿ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ಸುಂದರೇಶ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ರವೀಂದ್ರ MS ರವರು ಬೆಂಗಳೂರಿನ ಕಾರ್ತಿಕ್ ನೇತ್ರಾಲಯದ ಸ್ಥಾಪಕರಾಗಿ ವೈದ್ಯಕೀಯ ಸೇವೆಯನ್ನು ಮತ್ತು ದಾನಿಗಳಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ಶ್ರೀಯುತರು ಈ ಊರಿನ ಮೂಲದವರಾಗಿದ್ದು ನೆಲಮೂಲದ ಪ್ರೀತಿಯಿಂದ ನಮ್ಮ ಶಾಲೆಯ ಸುಮಾರು 1000 ವಿದ್ಯಾರ್ಥಿಗಳಿಗೆ ಪ್ರತಿದಿನ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ವಿದ್ಯಾಭಿಮಾನಿಗಳಾದ ಶ್ರೀ ರವೀಂದ್ರ MS ರವರು ವಾಸವಿ ಪ್ರಗತಿ ಪರ್ವ 2025-26ರ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲದ ಮೂಲಕ ಉದ್ಘಾಟಿಸಬೇಕೆಂದು ಶ್ರೀಯುತರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ಸವಿನಯ ಪ್ರಾರ್ಥನೆ. ದೀಪಂ ಬ್ರಹ್ಮ ಸ್ವರೂಪಂ ದೀಪಂ ಪಾಪನಾಶಂ ದೀಪಂ ದಾರಿದ್ರ್ಯನಾಶಂ ದೀಪಂ ಮಾತೃಸ್ವರೂಪಂ ದೀಪಂ ಮಾತೆ ನಮೋಸ್ತುತೆ. ವಾಸವಿ ಪ್ರಗತಿ ಪರ್ವ 2025-26ರ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ ಡಾಕ್ಟರ್ ರವೀಂದ್ರ MS ರವರು ಧನ್ಯವಾದಗಳು. ವಾಸವಿ ಪ್ರಗತಿ ಪರ್ವ 2025-26ರ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಉದ್ಘಾಟನೆ ಮಾಡಿದ ಡಾಕ್ಟರ್ ರವೀಂದ್ರ MS ರವರು ಉದ್ಘಾಟನಾ ನುಡಿಗಳಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಹಿತೈಷಿಗಳಾದಂಥ ಮುಖ್ಯ ಅತಿಥಿಗಳು ಗುರುರಾಜ್ ಕರಜಗಿ ಅವರೇ, ತಾವಿಲ್ಲಿ ಬಂದಿದ್ದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಮ್ಮ ಹುಳಿಯಾರ ಧನ್ಯ ಅಂತ ಅನ್ಕೊಳ್ತೀನಿ. ಈ ಶಾಲೆಯ ನಿರ್ದೇಶಕರಾದಂಥ ಪ್ರೆಸಿಡೆಂಟ್ ಆಗಿರೋಂಥ ನನ್ನ ತಮ್ಮ MS ನಾಗರಾಜು, ರವೀಂದ್ರ, ಅವ್ರ ಟೀಮ್ ಬಾಲಾಜಿ, ಡೈರೆಕ್ಟರ್ಸ್ ಆದಂಥ ಪ್ರದೀಪ್, ಕಾರ್ತಿಕ್, ನಾಗೇಶ್, ಪ್ರಕಾಶ್, ಗಂಗಾಧರ್, ನೀವೆಲ್ಲ ಈ ವರ್ಷ ಹೋದ ವರ್ಷ ಈ ಆಡಳಿತ ಈ ಶಾಲೆ ಆಡಳಿತದ ಜವಾಬ್ದಾರಿಯನ್ನು ಭಾಳ ಇಷ್ಟದಿಂದ, ಯಾವುದೇ ಒಂದು ಆಸೆಯಿಂದ ಅಲ್ಲ, ಯಾವುದೇ ಒಂದು ಬಿರುದು ಸಿಗುತ್ತೆ ಅಂತಲ್ಲ, ಈ ಹಿರಿಯರಿಂದ ನೀವು ತೊಗೊಂಡಿದ್ದೀರಾ. ಆ ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಮಾತಾಡೋದು ನಿಲ್ಲಿಸಬೇಕು ಅನಿಸುತ್ತೆ, ಯಾಕಂದರೆ ನಾವೆಲ್ಲ ಕಾಯ್ತಾ ಇರೋದು
ಡಾಕ್ಟರ್ ಗುರುರಾಜ್ ಅವರು ಹೇಳಿರೋದು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದೀವಿ. ಬಟ್ 2 ಮಾತುಗಳು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾನು ವೈದ್ಯನಾಗಿರೋದ್ರಿಂದ ಈಗ ಪರಿಸ್ಥಿತಿ ನೋಡಿದ್ರೆ ನಮ್ಮ ದೇಶದಲ್ಲಿ ಬಹಳ ಒಳ್ಳೆಯ ಲೀಡರ್ಸ್ ಇದ್ದಾರೆ. ನಮ್ಮ ದೇಶದಲ್ಲೀಗ ಏನೇನೋ ಪ್ಲ್ಯಾನ್ ಹಾಕ್ಕೊತಾ ಇದ್ದಾರೆ. ನಮ್ಮ ದೇಶ ಮುಂದೆ ತರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವರು ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಒಂದೊಂದು ಹಳ್ಳಿಲೂ, ಒಂದೊಂದು ಚಿಕ್ಕ ಗ್ರಾಮದಲ್ಲೂ, ಒಂದೊಂದು ತಾಲೂಕಲ್ಲೂ ಕೂಡ ಆಗುವಂಥ ಒಂದು ಕಾರ್ಯಕ್ರಮನ ತಾವೆಲ್ಲ ದೃಢ ಮನಸ್ಸಿಂದ ರೂಪಿಸ್ಕೋಬೇಕಾಗತ್ತೆ. ನಮ್ಮ ಭಾರತ ದೇಶ ಮಹಾನ್ ದೇಶ. ಯಾವಾಗೂ 10,000 ವರ್ಷದಿಂದ ನಮ್ಮ ದೇಶ ಮಹಾನ್ ದೇಶ. ಮಧ್ಯೆಯಲ್ಲೂ ಸ್ವಲ್ಪ ಕುಂಠಿತವಾಗಿತ್ತು. ಅದನ್ನು ಈ ಪ್ರಜೆಗಳು, ನಿಮ್ಮಂಥವರು, ಚಿಕ್ಕ ಮಕ್ಕಳು ಇವಾಗ ನೃತ್ಯ ಹಾಡು ಎಲ್ಲ ಎಷ್ಟು ಅಮೋಘವಾಗಿ ಮಾಡಿ ತೋರಿಸಿದ್ರು. ಅದೇ ಒಂದು ದೃಢ ಮನಸ್ಸಿನಿಂದ, ನಿಮ್ಮ ತಂದೆ ತಾಯಿಗಳ ಗೈಡೆನ್ಸಿಂದ ಈ ಟೀಚರ್ಸು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಪ್ರತಿ ವರ್ಷ ಬಂದಾಗ ನಿಮ್ಮ ಶಾಲೆಯ ಟೀಚರ್ಸ್ನ ಕಮಿಟ್ಮೆಂಟ್ ನಾನು ನೋಡಿದ್ದೀನಿ. ಶಾಲೆಯ ಈ ಬೋರ್ಡ್ ಏನಿದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದೆ, ಅವರ ಕಮಿಟ್ಮೆಂಟ್ ಕೂಡ ನೋಡಿದ್ದೀನಿ. ಈ ಹುಳಿಯಾರು ಇಂಥ ಒಂದು ಶಾಲೆ ಪಡೆದಿದ್ದಕ್ಕೆ ಧನ್ಯ. ಈ ಮಕ್ಕಳಿಗೆ ಶಾಲೆ ಪಾಠ ಹೇಳ್ಕೊಡುತ್ತೆ, ಟೀಚರ್ಸ್ ಪಾಠ ಹೇಳ್ಕೊಡ್ತಾರೆ. ಬಟ್ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಈಗಿನ ಕಾಲದ ಮಕ್ಕಳಿಗೆ ನಾನು ನೋಡ್ತಾ ಇರೋ ಥರ ಬಹಳನೇ ವ್ಯತ್ಯಾಸ ಆಗಿದೆ. ನಾವು ಚಿಕ್ಕವರಿದ್ದಾಗ ಹೇಗಿತ್ತೋ ಇವಾಗ 3 ಹೊತ್ತು ಮೊಬೈಲ್ ಮುಂದೆ, ಟಿ ವಿ ಮುಂದೆ, ಕಂಪ್ಯೂಟರ್ ಮುಂದೆ ಹುಡುಗರು ಕೂತಿರ್ತಾರೆ. ಖಂಡಿತ ಅದು ನಮ್ಮ ಆರೋಗ್ಯಕ್ಕಾಗಲಿ, ದೇಹದ ಆರೋಗ್ಯಕ್ಕಾಗಲಿ, ಮನಸ್ಸಿನ ಆರೋಗ್ಯಕ್ಕಾಗಲಿ ಎರಡಕ್ಕೂ ಕೆಟ್ಟಿದೆ. ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಇವಾಗ 9 ವಯಸ್ಸು ಆಗೋ ತನಕ ಮಕ್ಕಳಿಗೆ ಮೊಬೈಲ್ ಆಗಲಿ, ಟಿ ವಿ ಆಗಲಿ ತೋರಿಸ್ಬಾರ್ದು. ಹಿರಿಯರು ಟಿ ವಿ ಮುಂದೆ ಕೂತ್ಕೊಳ್ತಾರೆ. ಮಕ್ಕಳು ಸುತ್ತ ಇದ್ದಾಗ ಮೊಬೈಲ್ ಇಟ್ಕೊಂಡಾಗ ಏನಾಗ್ತದೆ ಅಂದರೆ, ಮಕ್ಕಳು ಇದೇ ನಾರ್ಮಲ್ ಅಂದ್ಕೊಂಡ್ಬಿಡ್ತಾರೆ. ಇದೇ ಪ್ರಪಂಚದಲ್ಲಿ ಹೀಗೆ ನಡೀತಾ ಇದೆ ಅಂದ್ಕೊಂಡು ನೋಡ್ತಾರೆ. ನಮ್ಮ ಕ್ಲಿನಿಕ್ಗೆ ಬರ್ತಾರೆ, ನಾವು ಪರೀಕ್ಷೆ ಮಾಡಬೇಕಾದ್ರೆ ಕಣ್ಣನ್ನು ಮಗು ಅಳುತ್ತೆ ಸಾಧಾರಣವಾಗಿ. ಅದು ಹೇಗೆ ಸುಧಾರಿಸ್ಬೇಕು ನಮಗೆ ಗೊತ್ತು. ತಂದೆ ತಾಯಿ ಮೊಬೈಲ್ ಇಟ್ಕೊತಾರೆ. ಈ ಮೊಬೈಲಲ್ಲಿ ನೋಡಪ್ಪ ಇದು ಗೇಮ್ ಇದೆ, ಆಡು. ಆವಾಗ ನಾನು ಪರೀಕ್ಷೆ ಮಾಡಬೇಕು ಅಂತ ಅವ್ರು ನನಗೆ ಹೇಳ್ತಾರೆ. ಸೊ ಅದು ಸರಿ ಇಲ್ಲ. ನಾವು ಇಮಿಡಿಯೇಟಾಗಿ ಹೇಳ್ತೀವಿ, 9ನೇ ವಯಸ್ಸು ತನಕ ಯಾವುದೇ ಮಗು ಕೈಯಲ್ಲಿ ದಯವಿಟ್ಟು ಆ ರೇಡಿಯೇಷನ್ ಇರುತ್ತೆ, ಆ ಕಿರಣಗಳಿರುತ್ತೆ, ಅದರದ್ದು ಒಂದು ದೃಶ್ಯದ ಪ್ರಭಾವ ಇರುತ್ತೆ ಕಣ್ಣ ಮೇಲೆ. ಅದನ್ನು ಶಿಸ್ತಿನಿಂದ ಅವಾಯ್ಡ್ ಮಾಡಬೇಕಾಗತ್ತೆ. ಪ್ರತಿ ದಿವಸ, ಇವಾಗ ಕೊರೋನಾ ಬಂದಮೇಲೆ ಎಲ್ಲರೂ ಮನೆಯಲ್ಲೇ ಇದ್ವಿ. ಪ್ರತಿ ದಿವಸ ನಾವು ವೈದ್ಯಕೀಯ ರಂಗದವ್ರು ನಾವು ಏನು ಹೇಳೋದು ಅಂದರೆ, ಅಟ್ಲೀಸ್ಟು 2 ಗಂಟೆ ಕಾಲ 4 ಗೋಡೆಯಿಂದ ಆಚೆ ಬಂದು ಮಕ್ಕಳು ಅವ್ರ ಪೇರೆಂಟ್ಸು, ಅವ್ರ ಅಂಕಲು, ಆಂಟಿ, ಯಾರೇ ಇರಲಿ, ಬ್ರದರ್ ಸಿಸ್ಟರ್ಸು, ಅವ್ರು ಆಚೆ ಬಂದು 2 ಗಂಟೆ ಕಾಲ ವಾತಾವರಣದಲ್ಲಿ ಸ್ಪೆಂಡ್ ಮಾಡಬೇಕು. ಸ್ಕೂಲಿಗೂ ಅದೇ ವಿನಂತಿ ನಾನು ಕೇಳ್ತೀನಿ. ಮಕ್ಕಳಿಗೆ ಈ ಬಯಲಲ್ಲಿ ಬಿಟ್ಬಿಡಿ, ಆಟ ಆಡ್ಕೊಳ್ಳಿ. ಅವರು ಸ್ಕೂಲಲ್ಲಿ ಕಟ್ಟ ಹಾಕ್ಬೇಡಿ. 4 ಗೋಡೆಯಿಂದ ಆಚೆ ಬಂದು 2 ಗಂಟೆ ಅವ್ರು ಖರ್ಚು ಮಾಡಬೇಕಾಗುತ್ತೆ. ಅದರಿಂದ ಅವ್ರ ಆರೋಗ್ಯ ಯಾವತ್ತಿಗೂ ಭಾಳ ಚೆನ್ನಾಗಿರುತ್ತೆ. ಈ 2 ಮಾತು ಹೇಳಿಬಿಟ್ಟು ನನ್ನ ಒಂದು ಚಿಕ್ಕ ಒಂದು ಉದ್ಘಾಟನಾ ಸಮಾರಂಭದ ಒಂದು ಕೆಲವು ವಾಕ್ಯಗಳನ್ನ ಮುಗಿಸ್ತೀನಿ. ಯಾಕಂದರೆ ನಾವೆಲ್ಲ ಕಾಯ್ತಾ ಇರೋದು ಖರ್ಚಿಗವರು ಏನೇ ಹೇಳ್ತಾರೆ ಅಂತ. ಥ್ಯಾಂಕ್ ಯು. ವಂದನೆಗಳು. ಉದ್ಘಾಟನಾ ನುಡಿಗಳಾದ ಶ್ರೀಯುತ ಡಾಕ್ಟರ್ ರವೀಂದ್ರ MS ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟಕ ನುಡಿಗಳನ್ನಾಡಿದ ಗಣ್ಯರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ನಮ್ಮ ವಿದ್ಯಾಸಂಸ್ಥೆಯ ಸಹಕಾರ್ಯಗಳಾದ ಪ್ರದೀಪ್ ಸರ್, ಆಡಳಿತಾಧಿಕಾರಿಗಳಾದ ನಾಗೇಶ್ TR ಅವರು ಹಾಗೂ ಕೋಶಾಧ್ಯಕ್ಷರಾದ ಕಾರ್ತಿಕ್ ಮಿನ್ನಾರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಹಾಗೂ ಈ ಸುಸಂದರ್ಭದಲ್ಲಿ ಶ್ರೀಮತಿ ಡಾಕ್ಟರ್ ತುಳಸಿ R ಮೇಡ ನೇತೃತ್ವಜ್ಞರು ಕೂಡ ವೇದಿಕೆಯ ಮೇಲೆ ಆಗಮಿಸಿ ಗೌರವ ಸ್ವೀಕರಿಸಬೇಕೆಂದು ವಿನಂತಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಸರ್ ಅವರ ಕಿರುಪರಿಚಯ ಮಾಡಿಕೊಡಬೇಕೆಂದು ಪುಷ್ಪಲತಾರನ್ನು ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಾಸವಿ ಪ್ರಗತಿ ಪರ್ವ 2025-26 ಇಂದಿನ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ MS ರವೀಂದ್ರ ರವರನ್ನು ಪರಿಚಯಿಸುವುದು ನನಗೆ ಹೆಮ್ಮೆಯ ವಿಷಯ. ಡಾಕ್ಟರ್ MS ರವೀಂದ್ರ ಅವರು ಖ್ಯಾತ ನೇತ್ರರೋಗ ತಜ್ಞರು, ಶಿಕ್ಷಣ ಪ್ರೇಮಿ ಹಾಗೂ ಸಮಾಜ ಸೇವಕರು.
5 ದಶಕಗಳಿಗೂ ಹೆಚ್ಚು ಕಾಲ ನೇತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಇವರು ಎಂಬಿಬಿಎಸ್ ಮತ್ತು ನೇತ್ರರೋಗ ಶಾಸ್ತ್ರದಲ್ಲಿ ಎಂಡಿ ಪದವಿಗಳನ್ನು ಪಡೆದು ದೇಶ ವಿದೇಶಗಳಲ್ಲಿ ಉನ್ನತ ಫೆಲೋಶಿಪ್ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ. ಇಂತಹ ಗಣ್ಯ ವ್ಯಕ್ತಿಗಳು ಇಂದು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸೌಭಾಗ್ಯ. ವರ್ಷಕ್ಕೆ ಒಬ್ಬ ಭಾರತೀಯರಿಗೆ ಮಾತ್ರ ನೀಡಲಾಗುವ ಯುಎಸ್ಎನ ಯೂನಿವರ್ಸಿಟಿ ಆಫ್ ರೆಚೆಸ್ಟರ್ನಲ್ಲಿ ಕಾರ್ನಿಯಾ ಮತ್ತು ಹೊರಾಂಗಣ ಕಣ್ಣು ರೋಗಗಳಲ್ಲಿ ಫೆಲೋಶಿಪ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ವಿದ್ಯೆ ನೀಡುವ ವಿನಯವೇ ಮನುಷ್ಯನ ನಿಜವಾದ ಆಭರಣ ಎಂಬುದಕ್ಕೆ ನಮ್ಮ ಶ್ರೀಯುತ MS ರವೀಂದ್ರ ಅವರು ಉತ್ತಮ ನಿದರ್ಶಕರು. ಸೇವೆಯೇ ಸುಖದ ಹಾದಿ, ಪರೋಪಕಾರವೇ ಪುಣ್ಯದ ಕೆಲಸ ಎಂಬ ಮಾತಿನಂತೆ ಕಾರ್ತಿಕ್ ನೇತ್ರಾಲಯ ಇನ್ಸ್ಟಿಟ್ಯೂಟ್ ಆಫ್ ಆಫ್ಥಲ್ಮಾಲಜಿ ಬೆಂಗಳೂರು ಸಂಸ್ಥೆಯ ಅಧ್ಯಕ್ಷ ಹಾಗೂ ವೈದ್ಯಕೀಯ ನಿರ್ದೇಶಕರಾಗಿ ಅವರು ಸಾವಿರಾರು ರೋಗಿಗಳಿಗೆ ದೃಷ್ಟಿ ನೀಡುವ ಮಹತ್ವದ ಕಾರ್ಯವನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಗುರಿ ಇರಲಿ, ಗುರಿ ತಲುಪುವ ಛಲವಿರಲಿ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ತಮ್ಮ ಶಿಕ್ಷಣಾನುಭವದ ಮೂಲಕ ತಮ್ಮ ಗುರಿಯಾದ ಸಾವಿರಾರು ಅಂಧರ ಬಾಳಿಗೆ ಬೆಳಕಾಗಿದ್ದಾರೆ. ಶ್ರೀಯುತರ ಇಂತರ ಸಾಧನೆಗಳನ್ನು ಗುರುತಿಸಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ಸಿದ್ಧಗಂಗಾ ಮಠ ಇವರಿಂದ 1999ರಲ್ಲಿ ನೇತ್ರ ವೈದ್ಯ ರತ್ನ ಪ್ರಶಸ್ತಿ, ಶಾಂತವೀರ ಸ್ವಾಮೀಜಿ ಅವರಿಂದ 2011ರಲ್ಲಿ ಕರ್ನಾಟಕ ಶ್ರೇಷ್ಠ ಮಾನವ ರತ್ನಶ್ರೀ ಪ್ರಶಸ್ತಿ, ಉತ್ತರಾಖಂಡ ರಾಜ್ಯ ನೇತ್ರ ರೋಗ ಸಂಘದಿಂದ 2012ರಲ್ಲಿ ಡಾಕ್ಟರ್ ವಿನೋದ್ ಅರಾರ ಉಪನ್ಯಾಸ ಪ್ರಶಸ್ತಿ, ಏಷ್ಯಾ ಪೆಸಿಫಿಕ್ ಆಫ್ಥಲ್ಮಾಲಜಿ ಅಕಾಡೆಮಿ ಅವರಿಂದ ಡಿಸ್ಟಿಂಗ್ವಿಶ್ ಇಂಟರ್ನ್ಯಾಷನಲ್ ಸರ್ವಿಸ್ ಅವಾರ್ಡ್, ಕರ್ನಾಟಕ ನೇತ್ರರೋಗ ಸಂಘದಿಂದ ಜೀವಮಾನ ಸಾಧನಾ ಪ್ರಶಸ್ತಿ, ಇನ್ನು ಅನೇಕ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಅವರ ಸೇವೆಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಮತ್ತು ಗೌರವಗಳು ಲಭಿಸಿವೆ. ವೈದ್ಯಕೀಯ ಸೇವೆಯನ್ನು ಮಾನವೀಯತೆಯೊಂದಿಗೆ ಸಂಯೋಜಿಸಿದ ಡಾಕ್ಟರ್ MS ರವೀಂದ್ರ ಅವರು ನಿಷ್ಠೆ, ಶಿಸ್ತು ಮತ್ತು ಸೇವಾ ಭಾವನೆಯ ಪ್ರತೀಕವಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ವಾಸವಿ ವಿದ್ಯಾಸಂಸ್ಥೆಯ ವಾಸವಿ ಕುಟುಂಬದ ಮಕ್ಕಳಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿದ್ದು ಶಾಲೆಯ ಶ್ರೇಯೋಭಿವೃದ್ಧಿಗೆ ಇಂದಿಗೂ ಶ್ರಮಿಸುತ್ತಿರುವ ಕೊಡುಗೈ ದಾನಿಗಳು ನಮ್ಮ ಶ್ರೀಯುತ ಡಾಕ್ಟರ್ MS ರವೀಂದ್ರ ಸರ್ ಅವರು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಹೇಳಿದಂತೆ, ಬೆಳಕು ಹಂಚುವುದು ಹಣತೆಯ ಕೆಲಸ, ಜ್ಞಾನ ಹಂಚುವುದು ಗುರುವಿನ ಕೆಲಸ ಎಂಬಂತೆ ಅಂಧರ ಪಾಲಿನ ಆಶಾಕಿರಣ ನಮ್ಮ ಅತಿಥಿಗಳ ಸಾಧನೆ ಸಮಾಜ ಸೇವೆ ಅಪಾರ. ಇವರ ಮಾರ್ಗದರ್ಶನ ನಮ್ಮ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ. ತಂದೆಯ ನಡೆಯುವ ಹಾದಿಯಲ್ಲೇ ಮುಂದುವರಿಯುತ್ತಿರುವ ಮತ್ತೋರ್ವ ಅತಿಥಿ ಡಾಕ್ಟರ್ ತುಳಸಿ ರವೀಂದ್ರ ಮೇಡ. ಈ ಕಾರ್ಯಕ್ರಮದ ಅತಿಥಿಗಳು ಸರಳ ವ್ಯಕ್ತಿತ್ವದ ಉನ್ನತ ವಿಚಾರಧಾರೆ ಹೊಂದಿರುವ ಇವರಿಬ್ಬರಿಗೂ ಸಹ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸೋಣ. ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದ ನೇತ್ರ ತಜ್ಞರಿಗೂ ಹಾಗೂ ಸನ್ಮಾನಿಸಿದ ಸಂಸ್ಥೆಯ ಎಲ್ಲ ಗಣ್ಯರಿಗೂ ಹಾಗೂ ಪರಿಚಯ ಮಾಡಿಕೊಟ್ಟ ಶ್ರೀಮತಿ ಪುಷ್ಪಲತಾರವರಿಗೂ ಧನ್ಯವಾದಗಳು.